ಎಂಎಲ್ಸಿ ಎಚ್ ವಿಶ್ವನಾಥ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಚ್ಪಿ ಮಂಜುನಾಥ್ ಕಿಡಿಕಾರಿದ್ದಾರೆ. ಬಚ್ಚಲುಬಾಯಿ ವಿಶ್ವನಾಥ್ ರವರೇ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಬೇಕು. ನನಗೆ ಬಚ್ಚ ಕುನ್ನಿ ಅಂತ ಹೇಳ್ತಾ ಇದ್ದೀರಿ, ನಿಮ್ಮನ್ನ ನಾನು ಲುಚ್ಚ ಅಂತ ಹೇಳಬಹುದಾ ಅಂತ ಎಚ್ ವಿಶ್ವನಾಥ್ ಅವರ ವಿರುದ್ಧ ಎಚ್ಪಿ ಮಂಜುನಾಥ್ ಅವರು ಕಿಡಿಕಾರಿದ್ದಾರೆ. ಎಂಎಲ್ಸಿ ಎಚ್ ವಿಶ್ವನಾಥ್ ವಿರುದ್ಧ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ವಾಗ್ದಾಳಿ ನಡೆಸಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಬಗ್ಗೆ ಎಚ್ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ. ಹಿರಿಯ ರಾಜಕಾರಣಿ ಬಾಯಲ್ಲಿ ಎಂತಹ ಮಾತು ಬಂದಿದೆ ನೋಡಿ. ವಿಶ್ವನಾಥ್ ಹೇಳಿಕೆ ವಿಚಾರ ನಮ್ಮ ಕುಟುಂಬದ ಮರ್ಯಾದೆ ಪ್ರಶ್ನೆ. ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ನಮ್ಮ ಕುಟುಂಬದ ಮರ್ಯಾದೆಯ ಪ್ರಶ್ನೆ. ಶೆಟ್ಟಿ ಅಂತ ಹೇಳ್ತೀರಾ, ಶೆಟ್ಟಿಯಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ. ನಮ್ಮ ತಾಯಿಯನ್ನ ಎಚ್ ವಿಶ್ವನಾಥ್ ಅವರು ನಿಂದಿಸಿದ್ದಾರೆ. ವಿಶ್ವನಾಥ್ ಹಂದಿಯ ಥರ ತಿಳಿದುಕೊಂಡು ಮಾತನಾಡಬೇಕು. ಅವರು ಹಂದಿ ಥರ, ಹೀಗಾಗಿ ತಿಳಿದುಕೊಂಡು ಮಾತನಾಡಬೇಕು. ಮದ ಬಂದ ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಮಂಜುನಾಥ್ ಆಕ್ರೋಶ ಹೊರಹಾಕಿದ್ದಾರೆ. ಕಂಡಿರೋ ಹತ್ರ ನಾವೇನು ಬಯಸೋದು? ನಾವು ಅದಕ್ಕೆ ಹೇಳ್ತೀನಿ, ಅಲ್ಲೇ ಅದು ಹೇಳಿದಿಲ್ಲ. ಬಚ್ಚಲುಬಾಯಿ ವಿಶ್ವನಾಥ್ ಅವರೇ, ನಾನು ಅಲ್ಲೂ ನಿಮ್ಗೆ ಅದನ್ನೇ ಹೇಳಿರೋದು. ಈ ಬಚ್ಚಲುಬಾಯಿಗೆ ಒಳ್ಳೆ ನೀರು, ಅರಸಿನ ನೀರು, ಕೆಟ್ಟ ನೀರು, ಎಳ್ನೀರು ಹಾಕಿ ಎಲ್ಲನೂ ಒಳ್ಳೇದೇ. ಅದಕ್ಕೆ ಆ ರೀತಿ ಬಾಯಿನ ಕೆಡಿಸ್ಕೊಬಿಟ್ಟು ಏನೋ ಮಾತಾಡ್ತೀನಿ ಅಂದರೆ ಎಲ್ಲ ಮಾತಾಡೋದಕ್ಕಲ್ಲ. ನಾವು ಆ ಪದ ಬಳಸಿದ್ರೆ ಬಳಸೋದು ಅಂತ ಹೇಳ್ಬೋದು. ಅವ್ರಿಗೆ ಯಾರೋ ಕೇಳ್ಬಿಟ್ರು ಅಂತ ಹೇಳಿದಾಗ ಅದು ಕಷ್ಟ ಆಗುತ್ತೆ. ಅದು ನಿಮ್ಮ ನಾಲಿಗೆ, ನಿಮ್ಮ ಗುಣ ಹೇಳ್ತದೆ. ವಾಗ್ಮಿತನ ಎಷ್ಟು ನೀಚವಾಗಿದೆ ಅಂತ ನನ್ನ ಖುಷಿ ಏನಪ್ಪ ಅಂದರೆ, ಸಾರ್ವಜನಿಕ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಟೈಮ್ ವಿಚಲಿತರಾಗ್ಬಿಟ್ಟವ್ರೆ. ನಿರ್ಗಳವಾಗಿ ಮಾತಾಡ್ತಿದ್ದವ್ರು ಬೆಬ್ಬೆಬ್ಬೆ ಅನ್ನೋ ಶುರು ಅಂತ ಖಂಡಿತವಾಗ್ಲೂ ಮಾಡೋರು. ನನಗೆ ಖುಷಿ ಆಯಿತು. ನೀವು ಪದ ಬಳಕೆಗಳು ಎಂಥದ್ದು ಮಾಡಬೇಕು ಅಂದರೆ, ನಿಮ್ಮ ಗುಣ ಎಲ್ಲ ಬೀದಿಗೆ ಬಂತಲ್ಲ, ಬಟ್ಟು ಬಯಲಾಯ್ತಲ್ಲ, ನನಗದು ಸಂತೋಷ ಇದೆ. ಅದು ಶೆಟ್ಟಿ ಅಂತ. ಅಯ್ಯೋ, ಶೆಟ್ಟಿಯಾಗುಟ್ಟಕ್ಕೆ ಹೆಮ್ಮೆ ಪಟ್ಟಿದ್ದೀನಪ್ಪ ವಿಶ್ವನಾಥ್ ಅವರೇ. ಶೆಟ್ಟಿಯಾಗುಟ್ಟಕ್ಕೆ ಹೆಮ್ಮೆ ಪಡ್ತೀನಿ. ನಿಮ್ಮ ಪಾಪ ಪರಿಹಾರ ಆಗುತ್ತೆ. ದಿನಕ್ಕೊಂದು 10 ಸಲ ಶೆಟ್ಟಿ ಅಂತ ಕೂಗಿ ನಿಮ್ಮ ಪಾಪ ಪರಿಹಾರ ಆಗುತ್ತೆ. ದಿನಕ್ಕೆ ಅದು ನೀವು ಮಾಡಿರೋ ಪಾಪನೇ ಎಷ್ಟು 1000 ಸಲ ಶೆಟ್ರು ಅಂತ ಕರಿಬೇಕೋ ಗೊತ್ತಿಲ್ಲ. ನಾನು ಶೆಟ್ಟಿಯಾಗಿರೋದಕ್ಕೆ ಹೆಮ್ಮೆ ಪಡ್ತೀನಪ್ಪ. ಕುನ್ನಿ ಬಚ್ಚ ರೀ, ನಿಮ್ಮಂಥ ಮುತ್ಸದಿ ನನಗೆ ಬಚ್ಚ ಅಂತ ಅಂದರೆ ಏನೂ ಆಗಲ್ಲಪ್ಪ. ನಮ್ಮದೇನು ಮರ್ಯಾದೆ ಹೋಗ. ಅಪ್ಪಿತಪ್ಪಿ ನಾನೇನಾರ ನಿಮಗೆ ಲುಚ್ಚ ಅಂದರೆ ವಿಶ್ವನಾಥ್ ಅವರೇ, ಅದೇ ನಾನು ತಿರುಗಿಸಿ ಅಪ್ಪಿತಪ್ಪಿ ಹೇಳ್ಬಿಟ್ರೆ ಲುಚ್ಚ ಅಂತ, ನನಗಂತೆ ಕಮ್ಮಿ ಆಗುತ್ತೋ, ನಿಮ್ಗಂತೆ ಕಮ್ಮಿ ಆಗುತ್ತೋ? ಕುನ್ನಿ ಅಂತ ನನಗಂದ್ರಿ, ಎಲ್ಲ ಕಡೆ ಮೇಯ್ಕೊ ಬರ್ತದಲ್ಲ. ನೀವು ಅಂದಿ ಅಂತ ಹೇಳೋಕ್ಕಾಗುತ್ತಾ? ನಾನು ಹಂಗೆ ಹೇಳೋಕ್ಕಾಗುತ್ತಾ? ಹಂಗೆ ಹೇಳೋಕ್ಕಾಗಲ್ವಲ್ಲ ನಾವೆಲ್ಲ ಅವ್ರಿಗೆ. ಪೆದ್ದ ಇವರು ಬೃಹಸ್ಪತಿ. ಕಾನೂನು ಏನು ಅಂತ ಗೊತ್ತಿಲ್ಲದೇ ವೇದಿಕೆಯಲ್ಲಿ ಬಂದು ಯಾವನೋ ಹೇಳ್ತಾನೆ, ಯಾರೋ ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಅಂಥ ಬೃಹಸ್ಪತಿ ನೀವು.